ಅವರೇ KRS ಪಟೇಲ್. ಹಾಂ ಸರ್, ಶರ್ಟ್ ಹಾಕೋಬೇಕಾಗಿತ್ತು. ಇದು ಅಕಸ್ಮಾತ್ ಆಗಿ வேலை பண்ணாதங்கப்பா இங்கே, வேலை பண்ணாதங்க. இப்போ போலீஸ் எல்லாம் வந்து சொல்லியிருக்கிறாங்க, திரும்ப பண்ணிங்களா நீங்களாவே எடுத்துகிட்டு போய் ஸ்டேஷனில் உட்காந்து ಹೇಳ್ಬೋದು. ಬಟ್ ಆದರೆ ಲೆಟ್ರು ಸ್ಟೇಷನ್ ಬಂದರೆ ಸ್ಟೇಷನ್ ಇನ್ಸ್ಪೆಕ್ಟ್ರು ಅದಕ್ಕಂತ 3 ದಿನ ಮೆನ್ ಹಾಕಿ ಅಲ್ಲಿ ಏನಿದೆ ಅದು ತಾಲೂಕು ಆಫೀಸರ್ ಬಂದರೆ ಫಾಲೋಅಪ್ ಮಾಡಲೇಬೇಕು ಅವರು. ನಾವು ಇನ್ಸ್ಪೆಕ್ಟರ್ ಅಲ್ಲ, ಯಾರಾದರೂ ಅದೊಂದಷ್ಟು ಫಾಲೋಅಪ್ ಮಾಡ್ತಾರೆ. ಸೊ ಅವ್ರು ಕಳಿಸ್ಕೊಡ್ತಾರೆ. ಅದಕ್ಕೆ ನಾನು ಕೇಳ್ತಾರೆ ಅಷ್ಟೇ. ಈಗ ಎಲ್ಲಿ ಯಾವ್ದು ಹೇಳ್ತಾ ಅಂಗಡಿ ಅವ ಹಿಂದೆಗಡೆ ಸರ್ಟಿಫಿಕೇಟ್ ಇರೋದು ಅದೇ ಈಗ ಕಟ್ತಾ ಇರೋದು ಸರ್. ನಾವು ಬಂದು ಹಬ್ಬಕ್ಕೆ ಮುಂಚೆ ಬಂದು ಮತ್ತೆ ಹೋಯ್ತದ ಬಿಡೋದು. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಬನ್ನಿ ಹತ್ರ ಬನ್ನಿ ಹೇಳ್ತೀನಿ. ಲೀಗಲ್ ಏನೈತೆ ಆಮೇಲೆ ನೋಡಿ ಮೇಡಮ್. ಅದು ಅದು ತಗೊಳ್ತೀನಿ, ಅದು ಹಾಕೋದು ಏನಕ್ಕೆ ಮುಗಿಲು ಫಸ್ಟ್ ವಿಚಾರ ನೋಡೋಣ. ಏನು ಪ್ರಯೋಜನ? ಹೇಳಿದ್ಮೇಲೆ ಓವರ್ಲುಕ್ ಮಾಡ್ರೆ ನಾವು ಮಡಗಪ್ಪ ಮಾತಾಡ್ತಾ ಇದ್ದೀವಲ್ವಾ, ಅಲ್ಲಿ ಮಾತಾಡ್ತಾ ವಿಡಿಯೋ ಇಲ್ಲ ಸರ್. ಕೆಲಸ ಏನಾದ್ರು ನಾನು ಹೇಳ್ಬಿಡ್ತೀನಿ. ಸತತವಾಗಿ 1 ವರ್ಷದಿಂದ ನಾನು ಫೈಟ್ ಮಾಡ್ತಾ ಇದ್ದೀನಿ ಅಂಗಡಿ ಮುಂಗಟ್ಟಕ್ಕಿಂತ ಮುಂಚೆಯಿಂದ. ಇದರಲ್ಲಿ ಅಧಿಕಾರಿಗಳು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ಬಂದ್ರು, ತೆರವುಗೊಳಿಸಿದ್ರು. ಕ್ಯಾಮ್ರಾ ಇಲ್ಲ ಸರ್, ನಾವೇನು ತಪ್ಪು ಮಾಡ್ತಾ ಇಲ್ಲ. ಜನ ಹೇಳ್ತಿದ್ದ ನಾನು ಕೇಳಕ್ಕಾರು ಅವಕಾಶ ಕೊಡಿ. ನಾಳೆ ಸರ್ ತೊಂದರೆ ಏನಾಗುತ್ತೆ ಗೊತ್ತಾ? ಅವ್ರು ಏನಂತ ಗೊತ್ತಾ, ನಮ್ಮ ಲಿಮಿಟ್ ಮಾಡಿದ್ದಾರೆ. ನಾನು ದೊಡ್ಡ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತೀನಿ, ಪ್ರಾಪರ್ಟಿ ಸರ್ವೆ ಮಾಡಿರೋನೆ ನಾನು. ಕೆಲಸ ಮಾಡಬೇಕು, ಫೋಟೋ ಹೊಡ್ಕೊಂಡ್ಬಿಟ್ಟು ಪೊಲೀಸರು ಅಲ್ಲಮ್ಮ. ಈಗ ನೀವೇನಾದ್ರು ತಪ್ಪು ಮಾಡ್ತಾ ನಾನು ಹೇಳಿದ್ನ ಈಗ ಬಂದಿರೋದು ಹೆಂಗೆ ಗೊತ್ತಿಲ್ಲ. ನಾನು ಕರ್ಸ್ಬಲ್ಲ, ನಾನು ಬಿಟ್ಬಿಡು ಆಯ್ತಾ? ನೀನೇನು ಯಾರಪ್ಪ ಕೆಲಸ ಮಾಡಕ್ಕೆ ನಿಮ್ಗೆ ಬಾರ ಓನರ್ ಯಾರು ಬರಪ್ಪ ನಿಧಾನ ಮಾಡಿ ಫೋನ್ ಮಾಡಪ್ಪ. ಆ ಕಡೆ ಹೋಗ್ಬರ್ರಿ, ಹಂಗೆ ಹೋಗ.
ಮೀಟ್ರ್ ಇಲ್ಲ, ಮೀಟ್ರ್ ಇಲ್ಲ ಒಳಗಡೆ ಏನು ಮೀಟ್ರ್, ಮೀಟ್ರ್ ಈ ಕಡೆ ಇಲ್ಲ, ಒಳಗಡೆ ನೋಡಬೇಕು.